ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆಯೇ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ದಿ ಬರ್ಡನ್ ಬರ್ತಾ ಇದೆ, ಇಲ್ಲೊಂದು ಲೆಟ್ಟಿಂಗ್ ಗೋ, ಎಕ್ಸಾಷನ್, ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ, ಓವರ್ ಥಿಂಕಿಂಗ್ ಇದೆ. ಯಾವಾಗಲೂ ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡೋದಿದೆ. ಅವರು ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅಥವಾ ಕೆಲವರು ದೂರ ಆಗಿರಬಹುದು. ಯಾವುದೋ ವಿಷಯಕ್ಕೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲೊಂದು ಬರ್ಡನ್ ಇದೆ, ನಾನೇನೋ ತಪ್ಪು ಮಾಡಿದೆ ಅನ್ನೋ ಮನಸ್ಸಿದೆ. ಆಗಾಗ ಇದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಾರೆ. ಎಷ್ಟೋ ಸರಿ ಅವ್ರ ಮನಸ್ಸನ್ನು ಅವರು ಸಮಾಧಾನ ಮಾಡ್ಕೊಳ್ಳೋದಿದೆ, ಹೀಲ್ ಮಾಡ್ಕೊಳ್ಳೋದಿದೆ. ಏನೋ ನಡೆದು ಹೋಯಿತು, ಇದೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನವೂ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ರೌಂಡ್ ಆ್ಯಂಡ್ ರೌಂಡ್, ಮತ್ತೊಂದು ಲಾಯಲ್ ಹಾರ್ಟ್. ನಿಮ್ಮ ಎನರ್ಜಿ ನೋಡಿದಾಗ ನೀವೊಂದು ಲಾಯಲ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅವ್ರ ನೆನಪುಗಳಿರುತ್ತೆ. ನಿಮಗೆ ಅವರೊಂದು ಸ್ಪೆಷಲ್ ಪರ್ಸನ್ ಅನಿಸುತ್ತೆ. ಏನೋ ಅವರಲ್ಲಿ ಯುನೀಕ್ ಕ್ವಾಲಿಟೀಸ್ ಇದೆ, ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ. ಅವರನ್ನು ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ರೌಂಡ್ ಆ್ಯಂಡ್ ರೌಂಡ್ ಅನ್ನೋದು ಬರ್ತಾ ಇದೆ ನೋಡಿ. ಎಲ್ಲಿ ಹೋಗಲಿ, ಏನೇ ಮಾಡ್ತಾ ಇರಲಿ, ಆ ನೆನಪುಗಳು, ಅವ್ರ ಜೊತೆ ಮಾತಾಡಿದಂಥ ಮಾತುಗಳು ಆಗಾಗ ನಿಮಗೆ ನೆನಪಾಗ್ತಾ ಇರುತ್ತೆ. ಅವ್ರ ನೆನಪಾದಾಗ ಮುಖದಲ್ಲಿ ಒಂದು ಸಣ್ಣ ನಗು ಬರೋದಿದೆ, ನಿಮಗೆ ಏನೋ ಹ್ಯಾಪಿನೆಸ್ ಇದೆ. ಆದರೆ ಈ ವ್ಯಕ್ತಿಗೆ ಮಾತ್ರ ಏನೋ ಬರ್ಡನ್ ಇದೆ. ಯಾಕೋ ನಿಮ್ಮ ಯೋಚನೆಗಳು ಅವ್ರಿಗೂ ಆಗಾಗ ಬರ್ತಾ ಇರುತ್ತೆ. ಈ ಕನೆಕ್ಷನನ್ನು ಮುಂದುವರಿಸ್ತೀನಾ ಇಲ್ವಾ ಅನ್ನೋದಿದೆ ಅವ್ರಿಗೆ. ಏನೋ ಕನ್ಫ್ಯೂಷನ್ಸ್ ಇದೆ, ಏನೋ ಸಮಸ್ಯೆಗಳಿದೆ. ಅದೇನಿದೆ ಅಂತ ನೋಡೋಣ. ಟಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ, ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಫೈವ್ ಆಫ್ ಪೆಂಟಿಕಲ್ಸ್, ಏಟ್ ಆಫ್ ಪೆಂಟಿಕಲ್ಸ್, ಮತ್ತೊಂದು ಮ್ಯಾಜಿಷಿಯನ್ ಕಾರ್ಡ್ ಬರ್ತಾರೆ. ಹಾಗೆ ಸ್ಟ್ರೆಂತ್ ಕಾರ್ಡ್ ಇದೆ, ಮತ್ತೊಂದು ಹೇರೋಫೆಂಟ್. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಇವರೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಹಾಗನ್ನಿಸುತ್ತೆ. ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಯಾವಾಗಲೂ ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಹಾಗೆ ಇಲ್ಲೇನೋ ಇಲ್ಯೂಷನ್ಸ್ ಇದೆ, ಏನೋ ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ. ಇಲ್ಲಿ ಇನ್ನೇನಿದೆ ನೋಡೋಣ. ಹಾಗೆ ಇಲ್ಲಿ ಬರ್ಡನ್ ಮೇಲೆ ಫೈವ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ನೀವೆಲ್ಲೋ ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ ಆನ್ಲೈನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ. ಅಲ್ಲೊಂದು ಅಟ್ರ್ಯಾಕ್ಷನ್ ಇತ್ತು, ಹೌದು. ಅವ್ರಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ, ಆದರೆ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಇಲ್ಲಿ ಡೋರ್ ಲಾಕ್ ಆಗಿದೆ, ಕೀ ಇದೆ, ಆದರೆ ಅದನ್ನು ಓಪನ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ ಈ ವ್ಯಕ್ತಿ. ಏನೋ ಸಮಸ್ಯೆಗಳಿದೆ, ಏನೋ ಬ್ಯಾರಿಯರ್ಸ್ ಇದೆ, ಅಲ್ಲಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಅಟ್ರ್ಯಾಕ್ಷನ್ ಇದೆ. ನೀವೊಂದು ಸುಂದರ ವ್ಯಕ್ತಿ ಹಾಗನ್ಸುತ್ತೆ ಅವ್ರಿಗೆ. ಒಳ್ಳೆ ಜಾಬಲ್ಲಿದ್ದೀರಾ, ಯಾಕೋ ನಿಮ್ಮ ಬಗ್ಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಆದರೆ ಇಲ್ಲೇನೋ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ. ಕೆಲವ್ರಿಗೆ ಏಜ್ ಡಿಫ್ರೆನ್ಸ್ ಇದ್ದರೆ, ಇನ್ನು ಕೆಲವರು ಮದುವೆ ಆಗಿರೋರು ಇರಬಹುದು, ಅಥವಾ ಏನೋ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಕಾಣ್ತಾ ಇದೆ. ಇಲ್ಲಿ ಯಾಕೋ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಇಮೋಷನಲಿ ಡಿಸ್ಟರ್ಬ್ ಆಗಿದ್ದಾರೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿದೆ. ಅವ್ರ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮಿಂದ ಕಣ್ತಪ್ಪಿಸಿ ಓಡಾಡೋದು ಇದೆ. ಅವರು ನಿಮ್ಮನ್ನು ನೋಡ್ತಾ ಇದ್ದರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಮತ್ತೆ ಡೀಪಾಗಿ ಕನೆಕ್ಟ್ ಆಗ್ತೀನಿ, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ.
ಹಾಗೆಲ್ಲ ಅವರು ಅವಾಯ್ಡ್ ಮಾಡ್ಕೊಳ್ಳೋದಿದೆ ನಿಮ್ಮನ್ನು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ದಿ ಫೂಲ್ ಕಾರ್ಡ್ ಬರ್ತಾ ಇದೆ. ಹಾಗೆ 10 ಆಫ್ ಕಾಯಿನ್ಸ್, ಮತ್ತೊಂದು 8 ಆಫ್ ವ್ಯಾಂಡ್ಸ್, ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 6 ಆಫ್ ಕಪ್ಸ್, ಮತ್ತೊಂದು 6 ಆಫ್ ಕಾಯಿನ್ಸ್ ಇದೆ. ನೀವೊಂದು ಕಾನ್ಫಿಡೆಂಟ್ ಆಗಿರುವಂತಹ ವ್ಯಕ್ತಿ. ನೋಡೋಕ್ಕೆ ಚೆನ್ನಾಗಿದ್ದೀರಾ, ಆದರೆ ಹಾಗೆ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮಿಂದ ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ. ಆದರೆ ನಿಮ್ಮ ಮನಸ್ಸಲ್ಲೂ ಆ ವ್ಯಕ್ತಿ ನೆನಪುಗಳಿದೆ. ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರದ್ದು ಯಾವುದೋ ಪರ್ಸ್ನಾಲಿಟಿ ಅಥವಾ ಅವ್ರ ಮಾತುಕತೆಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ. ಎಷ್ಟೋ ಸರಿ ಬೇಡ ಅಂತ ಅನ್ಕೋತೀರಾ, ಆದರೆ ಮನಸ್ಸು ಕೇಳ್ತಾ ಇಲ್ಲ. ಅವ್ರು ಒಂದಿನ ನಿಮಗೆ ಮೆಸೇಜ್ ಮಾಡ್ತಿದ್ರೆ, ನಿಮಗೆ ಕಾಲ್ ಮಾಡ್ತಿದ್ರೆ ಯಾಕೋ ಆತಂಕ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಮುಂದೆ ಏನಿದೆ ಇಲ್ಲಿ? ಆ ಥರ ನೋಡಿದಾಗ ಅನ್ಸರ್ಟೈನಿಟಿ ಇದೆ. ನಿಮಗೆ ಗೊತ್ತಿದೆ ಈ ಕನೆಕ್ಷನ್ ನಡೆಯಲ್ಲ ತುಂಬ ದಿನ ಅಂತ. ಆದ್ರೂ ಯಾಕೋ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ ನಿಮಗೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಏನೋ ಸಂತೋಷ ಇರುತ್ತೆ. ಈ ಕನೆಕ್ಷನಲ್ಲಿ ಫ್ಯೂಚರ್ ಇಲ್ಲ ಅನ್ನೋ ವಿಷಯ ಆಗಾಗ ನಿಮ್ಮನ್ನು ಡಿಪ್ರೆಸ್ ಮಾಡುತ್ತೆ. ಅವ್ರು ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದು ನಿಮಗೂ ಗೊತ್ತಿದೆ. ಆಗೆಲ್ಲ ನೀವು ಸೈಲೆಂಟ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತೀರಾ. ಆಗಾಗ ಭೇಟಿಯಾಗೋದ್ರಿಂದ ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ಅದು ಯಾವುದೋ ಆಫೀಸ್ ವಿಷಯ ಆಗಿರ್ಬೋದು, ಏನೋ ಇರಬಹುದು. ಆದರೆ ಅಲ್ಲಿ ಪರ್ಸನಲ್ ಆಗಿ ಏನಾದರೂ ಮಾತುಕತೆಗಳು ಬಂದೇ ಬರುತ್ತೆ. ಹೀಗಿರೋದ್ರಿಂದ ಈ ಕನೆಕ್ಷನ್ನಲ್ಲಿ ಬೇಡ ಅಂದ್ರೂ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಇದು ಡೆಸ್ಟಿನಿನಾ ಅಂತ ನಿಮ್ಗೆ ಎಷ್ಟೋ ಸರಿ ನೀವೇ ಕೇಳ್ಕೊಳ್ಳೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದು ಮುಂದೆ ಏನಾಗುತ್ತೆ? ಇಬ್ಬರು ಫೀಲಿಂಗ್ಸನ್ನು ಅನಲೈಸ್ ಮಾಡಿದ್ದೀನಿ. ಈಗ ಮುಂದೆ ಏನಿದೆ? ಫ್ಲವರಿಂಗ್ ಬರ್ತಾ ಇದೆ, ಕರೇಜ್ ಬರ್ತಾ ಇದೆ, ಹಾಗೆ ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಅಡ್ವೆಂಚರ್, ಮತ್ತೊಂದು ಕಾನ್ಷಿಯಸ್ನೆಸ್, ಇಲ್ಲೊಂದು ಥಂಡರ್ ಬೋಲ್ಟ್. ಇದು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಡೀತಾ ಇರುತ್ತೆ ಆಗಾಗ. ಎಷ್ಟೋ ಸರಿ ನೀವು ಸುಮಾರು ದಿನ ಸೈಲೆಂಟ್ ಆಗಿರೋದಿದೆ. ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಇದೆ. ಆಗಾಗ ಇಲ್ಲಿ ತುಂಬ ದಿನದ ಸೈಲೆನ್ಸ್ ಇರುತ್ತೆ. ಹಾಗೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಬ್ಬರಲ್ಲೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ನೀವು ಭೇಟಿಯಾಗಿದ್ದೀರಾ, ಅಲ್ಲಿ ಅಟ್ರಾಕ್ಷನ್ ಇದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಬ್ಲಾಕೇಜಸ್ ಇದೆ ಅಲ್ಲಿ. ತಪ್ಪು ಸಮಯದಲ್ಲಿ ನೀವಿಬ್ಬರು ಭೇಟಿಯಾಗಿದ್ದೀರಾ. ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಮುಂದೆ ಲೈಫ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ನಿಮ್ಮನ್ನು ಮರೆಯೋಕ್ಕೂ ಆಗ್ತಾ ಇಲ್ಲ. ಇಲ್ಲೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ. ಮನಸ್ಸು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಎಷ್ಟೋ ಸರಿ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ನೀವು ಎದುರಿಗೆ ಬಂದಾಗ ಯಾಕೋ ಎಲ್ಲ ಮರ್ತು ಹೋಗುತ್ತೆ, ಯಾಕೋ ಆತ್ಮಸಾಕ್ಷಿ ತಡೆಯುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಮತ್ತೆ ನಿಮ್ಮನ್ನು ನೋಡಬೇಕು ಅನಿಸುತ್ತೆ, ಮತ್ತೆ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ಇದು ಯಾಕೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಇಲ್ಲೊಂದು ಧೈರ್ಯ ಮಾಡಿಕೊಂಡು ಅವ್ರು ನಿಮ್ಮ ಜೊತೆ ಮಾತಾಡ್ಬೋದು ಅನ್ನೋದಿದೆ. ಮುಂದೆ ಈ ಕನೆಕ್ಷನ್ ಅರಳುತ್ತೆ. ಇಲ್ಲಿ ಏಂಜಲ್ಸಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಅದೇನು ಹೇಳುತ್ತೆ ನಿಮಗೆ? ಮುಂದೆ ಏನಿದೆ ಈ ಕನೆಕ್ಷನಲ್ಲಿ? ಹೆಲ್ಪ್ಫುಲ್ ಪೀಪಲ್, ಗೆಟ್ ಮೋರ್ ಇನ್ಫಾರ್ಮೇಷನ್, ಮತ್ತೊಂದು ನೋ ಅನ್ನೋದು ಬರ್ತದೆ ನೋಡಿ. ನಾಟ್ ದಿ ರೈಟ್ ಟೈಮ್, ಒನ್ ಮೋರ್, ಚೂಸ್ ಎ ನ್ಯೂ ಡೈರೆಕ್ಷನ್, ಎಸ್ ಅನ್ನೋದಿದೆ. ಈ ಕನೆಕ್ಷನಲ್ಲಿ ಎಸ್ ನೋ ಅಂತಾನೆ ಮುಂದುವರಿತಾ ಇರುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಒಂದೊಂದು ಸರಿ ಅವ್ರ ಮನಸ್ಸು ನಿಮ್ಮನ್ನು ತುಂಬ ಇಷ್ಟಪಡುತ್ತೆ. ಆದರೆ ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ. ಅವ್ರ ಕಾನ್ಷಿಯಸ್ನೆಸ್ ಎಷ್ಟೋ ಸರಿ ಅವ್ರಿಗೆ ಹೇಳಿರೋದಿದೆ. ಹಾಗೆ ಇವ್ರ ಮನಸ್ಸು ಚಂಚಲವಾಗಿದೆ ಅನ್ನೋದು ಇದೆ. ದಿಸ್ ಈಸ್ ನಾಟ್ ದಿ ರೈಟ್ ಟೈಮ್ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಇದು ಇಲ್ಲಿ ಬ್ಲಾಕೇಜಸ್ ಇದೆ, ಸ್ಲೋ ಆಗಿ ನಡೀತಾ ಇದೆ. ಆದರೆ ಮುಂದೆ ನೀವು ಒಬ್ರಿಗೊಬ್ರು ಕೂತು ಮಾತಾಡಬೇಕಾಗಿರುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ. ಮನಸ್ಸು ಬಿಚ್ಚಿ ಮಾತಾಡಬೇಕು. ಮುಂದೆ ಈ ಕನೆಕ್ಷನಲ್ಲಿ
ಏನೋ ಪಾಸಿಟಿವಿಟಿ ಬರೋದಿದೆ ಬೈ ಹೆಲ್ಪ್ಫುಲ್ ಪೀಪಲ್ ಅನ್ನೋದು. ನೀವೊಂದು ಒಳ್ಳೆಯ ಮನಸ್ಸಿನವರಾಗಿರೋದ್ರಿಂದ ನಿಮಗೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದಿದೆ. ಆ ಏಂಜಲ್ಸ್ನ ಹೆಲ್ಪ್ ಇದೆ. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಹಾಗಿರೋದ್ರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನೆಗೆಟಿವಿಟಿನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.